ಮಮ್ಮಿ ಬರ್ತೀನಿ ಅಂತ ಹೇಳಿತು, ಇನ್ನು ಬಂದಿಲ್ವಾ ಮಮ್ಮಿ? ಐ ವಾಂಟ್ ಮಮ್ಮಿ, ನನಗೆ ಮಮ್ಮಿ ಬೇಕು. ಯಾವಾಗ ಬರುತ್ತಿನ್ನ? ನೋಡಪ್ಪ, ಮಮ್ಮಿ ಬರ್ತಾರೆ ಸರಿನಾ? ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅವರು ಏನೋ ಸ್ವಲ್ಪ ಕೆಲಸದ ಬಿಸಿ ಅಂತ ಅನ್ನಿಸುತ್ತೆ. ಆದಷ್ಟು ಬೇಗನೆ ಬರ್ತಾರೆ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಾ ಇರು ಸರಿನಾ? ಸುಮ್ಮನೆ ಸುಳ್ಳು ಹೇಳ್ತೀರಾ? ಮಮ್ಮಿ ಕಾಲ್ ಮಾಡ್ಕೊಡಿ, ಮಮ್ಮಿ ಹತ್ರ ನಾನು ಮಾತಾಡ್ತೀನಿ. ಮಮ್ಮಿ ಹತ್ರಕ್ಕೆ ನಾನು ಹೋಗ್ಬೇಕು. ಮಮ್ಮಿ ಹೇಳಿದ್ರು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ನೀನೇನು ಯೋಚನೆ ಮಾಡಬೇಡ ಪುಟ್ಟು ಅಂತ ಹೇಳಿ. ಆದ್ರೆ ಈಗ ನೋಡಿದ್ರೆ ಕರ್ಕೊಂಡು ಹೋಗ್ತಿಲ್ಲ, ಏನೂ ಇಲ್ಲ. ಎಲ್ಲ ನಾನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ಊರಿಗೆ ಹೋಗ್ಬೇಕು. ನೀನು ಆಟ ಆಡೋಗು. ನೀನು ಆಟ ಆಡಿ ಹೋಗಿ ಬಂದಿದ ತಕ್ಷಣನೇ ಅಮ್ಮ ಖಂಡಿತ ಬರ್ತಾರೆ. ನಿನಗೆ ಅಂತ ಬಿಸ್ಕೆಟ್ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಬರ್ತಾರೆ. ಆಯ್ತು, ಓಕೆ. ಹಬ್ಬ ದೇವ್ರೆ, ಇವನು ಸಮಾಧಾನ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ಆದ್ರೂ ಮೇಡಮ್ ಅವರು ಒಳ್ಳೆ ಸಂಬಳ ಕೊಡ್ತಾರೆ ಅಂತ ಇವನ್ನ ನೋಡ್ಕೋಬೇಕಷ್ಟೇನೆ. ಇಲ್ಲಾಂದರೆ ಈ ಬಡ್ಡಿನ ನೋಡ್ಕೊಳಕ್ತಾನೆ ಎಲ್ಲೋಗ್ಲಿ ನಾನು, ಅಲ್ವಾ? ಇವನ್ ಸವಾಸನೇ ಬೇಡ ನನಗಂತೂ. ನೋಡೋಣ, ಸಂಬಳ ಕೊಡ್ತಾರಲ್ಲ ಸಾಕು. ಓ ಬಂದ್ಬಿಟ್ಟ ನೀನು ಅನ್ಕಂಡೆ. ಇನ್ನು ಯಾಕೆ ಬರಲಿಲ್ಲಪ್ಪ ಇವಳು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ. ಬಾಬಾ ಇದೇನೇನೆ ಹೇಳಿದ್ನಲ್ಲ ಮನೆ, ಸ್ವಲ್ಪ ದಿನ ಅಷ್ಟೇನೆ, ಇನ್ನು ಚೆನ್ನಾಗಾಗ್ತೀನಿ ನಾನಂತೂ. ಒಳ್ಳೆ ಸಂಬಳ. ಹೆಂಗೈತೆ ಮನೆ? ಇದೇನು ಮನೇನ ಮನೆ ಇದ್ದಂಗೈತೆ. ಆದಷ್ಟು ಬೇಗ ನಾನು ಇನ್ನು ಮದುವೆ ಮಾಡ್ಕೋಬೇಕು. ಯಾವಾಗ ಮದುವೆ ಮಾಡ್ಕೊಳ್ಳೋಣ ಅಂದ್ರೂ ನೋಡೋಣ 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 ಅಂತ ಹೇಳ್ತೀಯ. ಈಗ ಒಳ್ಳೆ ಮನೆಗೆ ಕೆಲಸ ಸಿಕ್ಕೈತೆ ತಾನೇ. ಮತ್ತು ಇವಾಗಾದ್ರೂ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೋ. ಒಳ್ಳೆ ಸಂಬಳ ಕೊಡ್ತಾರೆ, 25,000 ಕೊಡ್ತಾರೆ, 30,000 ಕೊಡ್ತಾರೆ ಅಂತ ಹೇಳ್ದೆ. ಮೇಡಮ್ ತುಂಬ ಒಳ್ಳೆಯವರು ಅಂತ ಹೇಳ್ದೆ. ಆದರೆ ಏನು ಕೆಲಸ ಅಂತಲೇ ಸರಿಯಾಗಿ ಹೇಳ್ತಿಲ್ಲ. ಈ ಮನೆ ಮೇಂಟೆನೆನ್ಸು ಅಂದರೆ ಏನು ಮೇಂಟೈನ್ ಮಾಡ್ತೀಯಾ? ಅಲೋ, ನಾನೇ ಕಾಂಜಿ ಪಿಂಜಿ ಕೆಲಸ ಮಾಡ್ತಿದ್ದೀನಿ ಅನ್ಕಂಡ? ನಾನಿಲ್ಲಿ ಮಾಡ್ತಿರೋದು ಕಂಪ್ಯೂಟ್ರ್ ಕೆಲಸದಾಗೆ ಒಳ್ಳೆ ಕಾಸು ಕೊಡ್ತಾರೆ ಗೊತ್ತಾ? ನೋಡು, ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೂ ದೊಡ್ಡ ದೊಡ್ಡ ಕೆಲಸ ಎಲ್ಲನೂ ಕೊಡಿಸ್ತೀನಿ ಅಂತ ನಮ್ಮ ಮೇಡಮ್ ಹೇಳೋರೆ. ಇನ್ನೂ ಚೆನ್ನಾಗಿರೋ ಕಡೆ ಜಾಯಿನ್ ಮಾಡಿಸ್ತೀನಿ, ನನಗೆ ಗೊತ್ತಿರೋರವ್ರೆ ಅಂತ ಹೇಳೋರೆ. ಇದು ಬಿಟ್ಟು ನೆಕ್ಸ್ಟ್ ಇನ್ನೂ ಗೊತ್ತಿರೋ ಕಡೆ ಜಾಯಿನ್ ಆಗ್ತೀನಿ. ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಪ್ಪನ ಕೇಳಿ ಮದುವೆ ಮಾಡ್ಕೊಂಡ್ರೆ ಆಯಿತು. ಅಷ್ಟೇ ಅಲ್ಲ, ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಏನು ತಾನೇ ಮಾಡಬೇಕು ಹೇಳು? ನೀನೇ ನಂಗೆ ಅಂತೀಯ ಏನು ಮಾಡಬೇಕು ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು. ಆದರೆ ನಮಗಲ್ಲಿ ತಲೆನೋವು ಅಂದರೆ ತಲೆನೋವು. ನಮ್ಮ ಮನೆಗೆ ಗೊತ್ತಲ್ಲ, ಯಾವಾಗೂ ಮದುವೆ ವಿಚಾರನೇ ಮಾತಾಡ್ತಿರ್ತಾರೆ. ಕೂತ್ರು ನಿಂತರು ಬರೀ ಮದುವೆ 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 ಅಂತ ಬರೀ ಮದುವೆ ವಿಚಾರನೇ ಮಾತಾಡ್ತಾರೆ. ಏನು ಮಾಡೋಣ ಹೇಳಿ? ಯಾರು ಇವನು ಹುಡುಗ? ಅದು ಇವನು. ಡ್ಯಾಡಿ, ಯಾರು ಇವರು? ಅಯ್ಯೋ 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 ಅಯ್ಯೋ, ನೀನು ಆಗಲೇ ಮದುವೆ ಮಾಡ್ಕೊಂಡು ನಿನಗೊಂದು ಮಗ ಆಯ್ತಾ? ಡ್ಯಾಡಿ ಡ್ಯಾಡಿ ಅಂತ ಕರಿತಾವನ. ಅಯ್ಯೋ ನನ್ನ ಮಗನೇ, ನೀನು ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ಇಲ್ಲ ಕಳ್ಳೆ, ಅದು ಗೇಮ್ ಥರ ಅಷ್ಟೇನೆ. ನಾನು ಅವನು ಆಟ ಆಡ್ತಿರ್ತೀವಿ, ಅದೇನೋ ಬೇರೆ ಥರ, ಆ ಥರ ಅಲ್ಲ ಅದು. ಅವನು ನಮ್ಮ ಮೇಡಮ್ ಮಗ, ಅರ್ಥ ಮಾಡ್ಕಳೆ. ಡ್ಯಾಡಿ, ಯಾರು ಇವರು? ಲೋ, ಡ್ಯಾಡಿ ಅಂತ ಕರಿಬೇಡ್ವೋ, ಹೇಳೋ ನಿಮ್ಮ ಡ್ಯಾಡಿ ಬ್ಯಾರೆ ಅಂತ. ಅಯ್ಯಯ್ಯೋ, ಎಲ್ಲ ಸುಳ್ಳು ಹೇಳ್ಬಿಟ್ಟು ನನ್ನನ್ನು ಲವ್ ಮಾಡ್ಬಿಟ್ಟು ಇವಾಗ ಮೋಸ ಮಾಡ್ತಾವನ್ ಕಣಪ್ಪ ಇವನು. ಎಂತ ಮೋಸ್ಗಾರ ನೀನು, ಎಂತ ನನ್ನ ಮಗ ನೀನು. ನನ್ನನ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ಟಲ್ಲ ನೀನು. 420 ನನ್ನ ಮಗನೇ. ಈ ಮಗ ನೋಡು, 2 ವರ್ಷ 3 ವರ್ಷದ ಮಗನ ಇಕ್ಕೊಂಡು ನನಗೂ ಮೋಸ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಒಂಚಾಕೊಂಡು ಕಾಯ್ಕೊಂಡಿದ್ದೆ. ಹಾಲಲ್ ಟೋಪಿ ನನ್ನ ಮಗನೇ, ಬೇಕೂಪ್ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ. ನಿನ್ನಂತನೂ ಎಲ್ಲೂ ಹುಡ್ಕೊಂಡೋದ್ರು ಸಿಗಲ್ಲ. ಲೇ 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 ಲೇ, ಅರ್ಥ ಮಾಡ್ಕಳೆ. ಅಯ್ಯೋ ನಿನ್ನ ಅರ್ಥ ಮಾಡ್ಕಳೆ. ಅಯ್ಯೋ ನನ್ನ ಮಗ ಅಲ್ವೇ? ಅಯ್ಯೋ ಅವನು ಹಂಗೇನೆ, ಅವನು ಯಾರನ್ನ ಇದ್ರೆ ಡ್ಯಾಡಿ ಅಂತ ಕರೆದು ಬಿಡ್ತಾನೆ ಅಷ್ಟೇನೆ. ಅರ್ಥ ಮಾಡ್ಕಳೆ. ಲೋ ಹೇಳು, ಒಂದೇ ಒಂದ್ಕಿತ ನಾನು ನಿಮ್ಮ ಡ್ಯಾಡಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳೋ. ನಿನ್ನ ಕೈ ಮುಗಿತೀನಿ, ನಿನಗೆ ಏನು ಬೇಕೋ ಕೊಡಿಸ್ತೀನಿ, ಹೇಳೋ. ಹೇಳೋ, ಒಂದೇ ಒಂದ್ಕಿತ ಹೇಳೋ. ಅಮ್ಮಂಗೆ ಫೋನ್ ಮಾಡ್ಕೊಡಿ ಡ್ಯಾಡಿ, ಅಮ್ಮನ ಹತ್ರ ಮಾತಾಡಬೇಕು ಡ್ಯಾಡಿ ನಾನು. ಎಲ್ಲೋ ಅಪ್ಪರ್ ನನ್ನ ಮಗನೇ, ನಿನ್ನ ಕೈ ಸೇದೋಗ ಬರಬಾರ್ದು ಬರ. ಅಷ್ಟು ಮುದ್ದಾಗಿರೋ ಮಗ ನಿಕ್ಕೊಂಡು ಎಂಡ್ರು ನಿಕ್ಕೊಂಡು ನೀನು ನನಗೆ ನೀ ಮೋಸ ಮಾಡಿ ಏನು ಮಾಡಬೇಕು ಅನ್ಕೊಂಡಿದ್ದೆ? ಲೇ 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 ಲೇ, ಅರ್ಥ ಮಾಡ್ಕಳೆ, ಅರ್ಥ ಮಾಡ್ಕಳೆ. ನಾನು ನಿಜವಾಗ್ಲೂ ನನ್ನ ಮಗ ಅಲ್ವೇ? ನಾನು ಇವನು ನೋಡ್ಕೊಳಕ್ಕೆ ಅಂತ ನಿನ್ನೆ ಕೆಲಸಕ್ಕೆ ಸೇರ್ಕೊಂಡಿರೋದು. ಎಲ್ಲೋ ಅಪ್ಪರು ಎಲ್ಲ ಬಡ್ಡಿ ನನಗೆ ಸುಳ್ಳು ಹೇಳಕ್ ಬತ್ತೀಯಾ? ಇಷ್ಟೊಂದು ಕಂಪ್ಯೂಟರ್ ಕೆಲಸ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನಾ ಈ ಮಗ ನೋಡ್ಕೊಳಕ್ ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಾ? ಇನ್ನು ಎಷ್ಟು ಸುಳ್ಳು ಹೇಳ್ತೀಯ ನೀನು? ಹಳ್ಳಿ ಹುಡುಗಿಯರು ಅಂದ್ರೆ ನಿಂಗೆ ಆಟ ಅಂತ ಅನ್ಕೊಬಿಟ್ಟಿದ್ಯಾ ನೀನು? ಹಳ್ಳಿ ಹುಡುಗಿನೇ ಇರ್ಬೋದು, ಅದೇ ಮಾನ ಮರುದಿ ಬಾಳ್ಕೊಂಡು ನಿನ್ನಂತ ಮೋಸ್ಕರನ್ ಕಟ್ಕೊಳ ಅಂತ ಅಮಾಯಕಿ ಅಂತೂ ನಾನಲ್ಲ. ನಮಗೂ ಗೊತ್ತು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಮುಂದೆ ನನ್ನ ಹೆಂಡತಿ ಮಗಳ ಜೊತೆ ಆರಾಮಾಗಿರು, ಹಾಳು ಬಿದ್ದೋಗ್ಲಿ. ಏನೋ ನಾನು ಮೋಸ ಹೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಈ ಥರ ಮೋಸನ ನೀನು ಯಾರಿಗೂ ಮಾಡಕ್ ಹೋಗ್ಬೇಡ. ಛೇ ಆಂಟಿ, ಸೂಪರ್ ನೀವು, ಸ್ಪೈಡರ್ ಮ್ಯಾನ್ ನೀವು. ಐ ಲವ್ ಯು ಆಂಟಿ. ತುಂಬಾ ಚೆನ್ನಾಗಿ ನೀವು ಓದಿತೀರಾ ಆಂಟಿ. ಆಂಟಿ ಪ್ಲೀಸ್ ಆಂಟಿ, ಇನ್ನೊಂದು ಸಲ ಓದಿರಿ ಆಂಟಿ. ಅಂಕಲ್ಗೆ ಓದಿದ ತಕ್ಷಣ
ಸರಿಯಾಗಿ ಮಾಡ್ತಾ ಇದೀಯ ನೀನಂತೂ. ನಂಗೆ ಇದೆಲ್ಲ ಬೇಕಿತ್ತ? ನನಗೆ ನೀನು ನೋಡ್ಕೊಳಕ್ ಬಂದೆ ತಾನೇ ಇಷ್ಟೆಲ್ಲ ಆಗಿದ್ದು. ನನ್ನ ಲವ್ ಕಿತ್ಕೊಂಡು ಹೋಯ್ತಾ ಇತ್ತಲ್ಲಿ, ನನ್ನ ಲವರ್ ಬಿಟ್ಟೋಯ್ತೀನಿ ಅಂತ ಹೇಳ್ತಾವಳೆ. ಆದ್ರೂ ನೀನು ಹೇಳ, ನಾನು ನಿಮ್ಮ ಡ್ಯಾಡಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ, ನಿನ್ ಬಾಯ್ ಬಿಟ್ಬಿಟ್ಟು. ಏನು ಮಗುನ ಎದುರಿಸ್ತಾ ಇದೆಯಾ? ಪಾಪ ಆ ಚಿಕ್ಕ ಮಗುಗೆ ಏನು ಗೊತ್ತಾಗ್ತೈತೆ? ನೀನು ಆ ಮಗುಗೆ ಎದುರಿಸ್ಬಿಟ್ಟು ನನ್ನ ನಂಬಿಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡು, ನೀನು ಹೇಳೋದನ್ನೆಲ್ಲ ನಂಬ್ಕೊಂಡು ಕುತ್ಕೊಳ್ಳೋಕ್ಕೆ ನಾನೇನು ಅನ್ಕೊಬಿಟ್ಟಿದ್ಯಾ? ನಾನಂತೂ ನೀನು ಹೇಳಿದ್ದೀನಲ್ಲ ಏನು ನಂಬಲ್ಲ. ನಿನ್ನ ಮುಖ ನೋಡೋಕೆ ನನಗೆ ಅಸಹ್ಯ ಆಗ್ತೈತೆ. ನಿನ್ನ ಜನ್ಮಕ್ಕಿಷ್ಟು. ಇನ್ನೊಂದ್ಸಲ ಬಾ, ನಾನು ಗೊತ್ತು ನಮ್ಮಮ್ಮಂಗೆ ಹೋಗಿ ಹೇಳಿ ಒಳ್ಳೆ ಹುಡುಗನ ಹುಡುಕು ಅಂತ ಹೇಳಿ ಆದಷ್ಟು ಬೇಗ ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಿನ್ನ ಸವಾಸನೆ ಬೇಡ ನನಗಂತೂ. ಇನ್ಮೇಲೆ ನನ್ನ ಸವಾಸಕ್ಕೆ ನೀನು ಬರಬೇಡ, ನಿನ್ನ ಸವಾಸಕ್ಕೆ ನಾನು ಬರಲ್ಲ. ದೊಡ್ಡ ನಮಸ್ಕಾರ. ಲೇ ಚಿನ್ನ, ನನ್ನ ಮೇಲಣೆ ಕೇಳ್ತೀನಿ, ನನ್ನ ಮಗ ಅಲ್ವೇ ಇವನು? ಅಯ್ಯೋ, ಇವನೆಲ್ಲ ಸುಳ್ಳು ಹೇಳ್ತಾನೆ ಕಣ್ಲೆ. ಅವನು ಯಾರನ್ನ ಬಂದ್ರು ಹಂಗೆ ಕಣ್ಲೆ ಹೇಳೋದು. ಅರ್ಥ ಮಾಡ್ಕಳೆ. ಇವನು ಹೇಳ್ತಿಲ್ಲ ನಿಜವಾ, ನೀನು ಒಪ್ಕೋತಾ ಇಲ್ಲ. ನಾನು ಯಾಕೆ ಇಷ್ಟು ದ್ವಾರ ಮನೆ ನಂದಲ್ವೇ? ಈ ಮಗ ನೋಡ್ಕೋಬೇಕು ಅಂತ ನೀನು ಯಾ ಮೇಡಮ್ ಅವ್ರು ನನ್ನ ಇರಿಸಿರೋದೆ. ಈ ಮಗ ನೋಡ್ಕೊಳ್ಳೋದಕ್ಕೆ ನಿಂಗೆ 25,000 ಕೊಡ್ತಿರೋದು ನಂಬೆ. ಕಂಪ್ಯೂಟರ್ ಕೆಲಸ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಈಗ ಮಗ ನೋಡ್ಕೊಳ್ಳೋ ಕೆಲಸ ಅಂತ ಹೇಳ್ತಾ ಇದ್ಯಾ? ಲೇ ಚಿನ್ನ, ಚಿನ್ನ ಬಂಗಾರಿ. ಅಂಕಲ್, ಆಂಟಿ ಯಾಕೆ ಹಿಂಗ್ ಹೋಗ್ಬಿಟ್ರಲ್ಲ? ಅಯ್ಯ ನಿನ್ನ ಮಗ ಮುಚ್ಚ, ಆಗ್ಲಿಂದ ಹೇಳ್ತಿದ್ದೀನಿ ತಾನೇ, ಡ್ಯಾಡಿ ಡ್ಯಾಡಿ ಅನ್ಬೇಡ ಕಣ್ಲ. ಒಂದೇ ಒಂದ್ಸಲ ಅಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ರು ನೀನ್ ಯಾಕೆ ಡ್ಯಾಡಿ 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 ಅಂತ ಹೇಳ್ಬಿಟ್ಟೆ ನೀನು? ಅಂಕಲ್, ನೀವೇ ತಾನೇ ಹೇಳಿದ್ದು ಯಾರಾದ್ರೂ ಮನೆಗೆ ಬಂದ್ರೆ ಆಮೇಲೆ ನೀನು ಡ್ಯಾಡಿ ಅಂತಾನೆ ಕರಿಬೇಕು, ಇಲ್ಲಾಂದ್ರೆ ನನ್ನ ಯಾರೋ ಅನ್ಕೋಬಿಟ್ಟು ಆಮೇಲೆ ಸುಮ್ಮನೆ ನಿನ್ನೆ ಚೆನ್ನಾಗಿರಲ್ಲ, ನೀನ್ ಡ್ಯಾಡಿ ಅಂತ ಕರಿಬೇಕಪ್ಪ ಅಂತ ಹೇಳ್ಬಿಟ್ಟು ಹೋದ್ಸಲ ಬಂದಾಗ ಅದೇ ಇನ್ಸ್ಪೆಕ್ಟರ್ ಅಂಕಲ್ ಬಂದಿದ್ರಲ್ಲ, ಅವಾಗ ನೀವೇ ತಾನೇ ಹೇಳ್ಕೊಟ್ಟಿದ್ದು ಡ್ಯಾಡಿ ಅನ್ಬೇಕು ಯಾರಾದ್ರೂ ಇದ್ರೆ, ಯಾರು ಇಲ್ಲ ಅಂದ್ರೆ ಸುಮ್ಮನಿರ್ಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು. ಮಮ್ಮಿ ಬಂದಾಗ ಬೇಕಾ ನನ್ನ ಅಂಕಲ್ ಅಂತಾನೆ ಕರಿ, ಯಾರು ಇಲ್ದಿದ್ದಾಗ ಬೇಕಾದ್ರೆ ಅಂಕಲ್ ಅಂತ ಕರಿ, ಆದ್ರೆ ಯಾರಾದ್ರೂ ಬಂದು ಬಾಕ್ಲು ತಟ್ಟಿ ಇವ್ರೇನಾಗ್ಬೇಕು ಅಂತ ಕೇಳಿದ್ರೆ ಡ್ಯಾಡಿ ಅಂತ ಹೇಳು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಅದಕ್ಕೆ ನಾನು ಹಂಗೆ ಕರ್ದೆ. ಇದೆಲ್ಲ ಚೆನ್ನಾಗಿ ಕಲ್ತ್ಕೊತಾನೆ. ಅವಳು ನನ್ನ ಲವ್ವರ್ ಕಣ್ಲ, ಕೈ ಕೊಟ್ಟು ಹೋದ್ಲು ನಿನ್ನ ನನ್ನ ಮಗ ಅಂತ ಅನ್ಕೊಂಡು. ಅಂಕಲ್, ಡೋಂಟ್ ವರಿ ಅಂಕಲ್. ಅಂಕಲ್, ನಾನು ಆಟ ಆಡ್ಬೇಕು ಅಂಕಲ್. ಬನ್ನಿ ನೀವು ನನ್ನ ಜೊತೆ ಆಟ ಆಡೋಣ, ಬೋರ್ ಆಗ್ತೈತೆ ಅಂಕಲ್. ಬನ್ನಿ ಅಂಕಲ್, ಹೋಗೋಣ. ನೋಡು, ನೀನ್ ಕೊಡ್ಸಿದ್ಯಲ್ಲ ಗಿಫ್ಟು, ಆ ಗಿಫ್ಟ್ ಎಲ್ಲ ನಿನ್ನ ಮಕ್ಕಳು ಕೆಸಿ ತಂದ್ಬಿಟ್ಟು ನನಗೆ ಗಿಫ್ಟ್ ಕೊಟ್ಟಿದ್ದೀನಲ್ಲ ಅದೆಲ್ಲ ತಂದ್ಬಿಟ್ಟು ನನಗೂ ಕೊಟ್ಬಿಡು. ನನ್ನ ಸವಸನೇನೆ ಬೇಡ. ಲೋ ಹೇಳೋ, ಒಂದೇ ಒಂದ್ಸಲ ಹೇಳೋ. ಈಗ ಅಂಕಲ್ ಅಂಕಲ್ ಅಂತ ಕರಿತಿದ್ದಲ್ಲ, ಒಂದೇ ಒಂದ್ಸಲ ಯಾಕೆ ಅಂಕಲ್ ಅಂತ ಕರಿತೀಯ, ಯಾಕೆ ಡ್ಯಾಡಿ ಅಂತ ಕರಿತೀಯ ಅಂತ ಒಂದೇ ಒಂದ್ಸಲ ಹೇಳೋ. ನೋಡೆ, ನಿಜವಾಗೂ ಇವನೇ ನಾನು ನೋಡ್ಕೊತಾ ಇರೋದು. ಇವ್ ನನ್ನ ಮೇಡಮ್ ಮಗನೇ. ನಿಜವಾಗೂ ಸುಮ್ಮನೆ ನನ್ನ ಡ್ಯಾಡಿ ಅಂತ ಕರೀತಾನೆ. ಹೇಳು, ಒಂದೇ ಒಂದ್ಸಲ ಹೇಳೋ. ಹ್ಞೂ ಡ್ಯಾಡಿ. ಎಷ್ಟು ಸಲ ಹೇಳ್ಬೇಕು ಡ್ಯಾಡಿ ನಿನಗೆ? ನಿನ್ ಬಾಯಿಗೆ ಮಣ್ಣಾಕ. ಯಾ ನನ್ನ ಮಗಂಗ್ ಬೇಕಿ ಕೆಲಸ. 25 ಅಲ್ಲ 30 ಕೊಡ್ತೀನಿ ಅಂದ್ರೂ ನನಗೆ ಕೆಲಸ ಬ್ಯಾಡಪ್ಪೋ ಬ್ಯಾಡ, ನನಗೆ ಕೆಲಸನೇ ಬ್ಯಾಡ. ಈ ನನ್ನ ಮಗನತ್ರ ಎಣಿಕಂಡು ಲವ್ ಕಳ್ಕೊಂಡು ಫ್ಯಾಮಿಲಿ ಕಳ್ಕೊಂಡು ಬೀದಿಗೆ ಬೀಳಕ್ಕೆ ನಾನು ಈಗಲೇ ಫೋನ್ ಹಾಕ್ತೀನಿ. ಅವ ಅಮ್ಮ ಬಂದ್ಬಿಟ್ಟು ಬೇಡಮ್ಮ ಕರ್ಕೊಂಡೋಗ್ಬಿಡ್ಲಿ. ನನಗಂತೂ ಇವನು ನಾನು ನೋಡ್ಕೊಳಕ್ಕಿಲ್ಲ ಅಂದ್ರೆ ನೋಡ್ಕೊಳಕ್ಕಿಲ್ಲ. ಇವಾಗ ನನ್ನ ಲವರ್ ಬಿಟ್ಟೋದು, ನಾಳೆಗೆ ಇನ್ಯಾರು ಬಿಟ್ಟೋಯ್ತಾರೋ ಏನೋ ಯಾರಿಗೆ ಗೊತ್ತು. ನಾನಂತೂ ಇಲ್ಲೊಂದು ಕ್ಷಣನೂ ಇರಲ್ಲ. ಮೇಡಮ್ ಅವರೇ ಬಂದೇ ಇರು. ನನ್ನ ಮೊಬೈಲ್ ಎಲ್ಲ ಹಾಕಿದೆ, ಇಲ್ಲೆಲ್ಲೋ ಹಾಕಿದ್ದೀನಿ. ಫಸ್ಟು ಫೋನ್ ಹಾಕ್ಬೇಕು ನಾನು.